ನಮ್ಮ ಸರ್ಕಾರಗಳು ಕೆಲವು ಒಳ್ಳೆ ಕೆಲಸ ಮಾಡುತ್ತೆ. ಅವ್ರು ಮಾಡೋದು ಕೇವಲ ಕೆಲವು ಕೆಲಸಗಳು ಮಾತ್ರ ಒಳ್ಳೆ ಕೆಲಸ. ಅಂತಹದರಲ್ಲಿ ಜನವರಿ 12 ಏನು ಸ್ವಾಮಿ ವಿವೇಕಾನಂದರ ಜನ್ಮದಿನ ಇದೆ, ಅದನ್ನು ನ್ಯಾಷನಲ್ ಯೂತ್ಸ್ ಡೇ ಅಂತ ಮಾಡಿದ್ರು. ಅದನ್ನು ಯುವ ದಿನ ಅಂತ ಮಾಡಿದ್ರು ಜನವರಿ 12. 1984ರಲ್ಲಿ ಕೇಂದ್ರ ಸರ್ಕಾರ ಈ ಆದೇಶವನ್ನು ಘೋಷಿಸಿತು. ಆವತ್ತಿನಿಂದ ಜನವರಿ 12 ಪ್ರತಿ ವರ್ಷ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಅಂತ ನಾವು ಆಚರಿಸ್ಕೊಳ್ತಾ ಬಂದಿದ್ದೀವಿ. ಯಾಕೆಂದರೆ ಯುವ ಜನತೆಗೆ ಅವರು ಕೊಟ್ಟಂತಹ ಸ್ಫೂರ್ತಿಯನ್ನು ನೀವು ಬೇರೆ ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗಿವ್ ಮೀ ಸಮ್ ಫ್ಯೂ ಯಂಗ್ ಮೆನ್ ಆ್ಯಂಡ್ ವಿಮೆನ್ ಹೂ ಆರ್ ಪ್ಯೂರ್ ಆ್ಯಂಡ್ ಪರ್ಫೆಕ್ಟ್, ಐ ವಿಲ್ ಚೇಂಜ್ ದಿ ವರ್ಲ್ಡ್. ನಾನು ಈ ಪ್ರಪಂಚನ ಬದಲಾಯಿಸ್ತೀನಿ ಕೆಲವರು ಸಿಕ್ಕಿದ್ರೆ ಅಂತ. ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಹೇಳಿದಂಥ ವ್ಯಕ್ತಿ ಮತ್ತೊಬ್ಬರಿಲ್ಲ. ಟೇಕ್ ಆಲ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಯುವರ್ ಸೆಲ್ಫ್. ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿನ್ನ ಭವಿಷ್ಯದ ನಿರ್ಮಾತೃ ನೀನೇ, ಅದಕ್ಕಾಗಿ ಬೇರೆ ಯಾರಿಂದೂ ಅಪೇಕ್ಷೆ ಪಡಬೇಡ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಪ್ರಪಂಚಕ್ಕೆ ನೀಡಿದರು. ಅದು ಇವತ್ತಿಗೂ ಸರ್ವಮಾನ್ಯವಾಗಿ ಉಳ್ಕೊಂಡಿದೆ ಆ ಮಾತು. ಹಾಗಾಗಿ ನೀವು ಯಾವ ಮೋಟಿವೇಶನಲ್ ಬುಕ್ಗಳನ್ನು ಓದಿದ್ರೂ ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಮೋಟಿವೇಶನನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರೆಲ್ಲದರ ಬುನಾದಿ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ. ಈ ರೀತಿ ಸ್ವಾಮಿ ವಿವೇಕಾನಂದರು ಹೇಳ್ತಾ ಬಂದರು. ಆಮೇಲೆ ಸ್ವಾಮಿ ವಿವೇಕಾನಂದರಿಗೆ ಬಹಳ ಮೂಲಭೂತವಾಗಿ ಬಡವರ ಬಗ್ಗೆ ಬಹಳ ಕಾಳಜಿ ಇತ್ತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕೇವಲ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಲ್ಲ, ದೀನ ದೇವೋಭವ, ದರಿದ್ರ ದೇವೋಭವ. ಬಹುಶಃ ಪ್ರಪಂಚದ ಯಾವ ವ್ಯಕ್ತಿಯೂ ಮಾತನ್ನು ಹೇಳಿಲ್ಲ. ಅವ್ರು ಹೇಳ್ತಾರೆ, ನಿಮ್ಮ ತಂದೆ ತಾಯಿ ನಿಮ್ಮ ಗುರುಗಳನ್ನು ನೀವು ದೇವರಂತೆ ನೋಡಿದ್ರೆ ಸಾಲೋದಿಲ್ಲ, ದೀನರು ದರಿದ್ರರನ್ನು ಸಹ ನೀವು ದೇವರಂತೆ ನೋಡಿ, ಅವ್ರ ಸೇವೆಯನ್ನು ಮಾಡಿ. ನೀವು ಅವ್ರು ಮಾಡಿದಂಥ ಸೇವೆ ದೇವರನ್ನು ತಲುಪುತ್ತೆ ಅನ್ನುವಂಥ ಮಾತನ್ನು ಹೇಳಿದಂಥವ್ರು ಸ್ವಾಮಿ ವಿವೇಕಾನಂದರು.